ಸಿದ್ದನಗೌಡ. ನನ್ನ ಹೆಸರನ್ನು ಕೇಳಿದರೆ ಇಡೀ ಗೂರೇ ಕಡಗಡೆ ನಡುಗುತ್ತಿರುವಾಗ ಯಕಶ್ಚಿತ್ತೊಬ್ಬ ಆ ಊರ ವಾಲಿಕಾರನ ಮಗ ಆ ಬಲರಾಮನ ಬಲದಿಂದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದನೆಂದರೆ ಇದು ನನಗೆ ತಡೆಯಲಾರದ ಅವಮಾನ. ಈ ಅವಮಾನದ ಸೇಡಿನ ರಕ್ತ ಹೊರಚಿನ್ಬೇಕಾದ್ರೆ ಮೊದಲು ನಾನು ಅವರನ್ನೆಲ್ಲ ಸುಟ್ಟು ಹಾಕಲೇಬೇಕು. ನನ್ನ ಹೆಸರಿನಲ್ಲಿರುವ ಆ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರನ್ನೆಲ್ಲ ಮನೆಗಳನ್ನೆಲ್ಲ ಕಡಿವೆ ಹಾಕಿ ಅದರಲ್ಲಿ ಅವರನ್ನೆಲ್ಲ ಸುಟ್ಟು ಹಾಕಬೇಕು. ಕರಿಯ ಕರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ತೀರಲೇಬೇಕು. ಅವರ ಸೇಡಿನ ಪ್ರತಿಫಲ ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ನಾನು ಏನು ಮಾಡಬೇಕೆಂದು ತಾವು ಅಪ್ಪಣೆ ಮಾಡಿದರೆ ಆ ಕ್ಷಣದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿ ಬರುತ್ತೇನೆ. ಹೇಳಣ್ಣ, ಅದೇನೆಂದು? ಹಾಗಾದ್ರೆ ಈಗಲೇ ಆ ಜೆಸಿಬಿ ಅವರಿಗೆ ಫೋನ್ ಹಚ್ಚು. ನನ್ನ ಹೆಸರಿನಲ್ಲಿರುವ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರ ಮನೆಗಳನ್ನೆಲ್ಲ ಕೆಳಗೆ ಹಾಕಿಬಿಡು. ಅದರಲ್ಲಿಯೇ ಅವರನ್ನೆಲ್ಲ ಸುಟ್ಟು ಹಾಕು. ಮುಂದೆ ಬಂದದ್ದನ್ನ ನಾನು ನೋಡ್ತೀನಿ. ಆಯ್ತಣ್ಣ, ಈಗಲೇ ಕಾಲ್ ಮಾಡ್ತೀನಿ. ಹಲೋ, ಯಾರು ಜೆಸಿಬಿ ಏಜೆಂಟ್? ನಾನು ಸೈದಾಪುರ ರೌಡಿ ಶೀಟರ್ ಕರಿಯ ಮಾತಾಡ್ತಾ ಇರೋದು. ನಾನು ಹೇಳುತ್ತಿರುವ ವಿಷಯವನ್ನು ಗಮನವಿಟ್ಟ ಕೇಳು. ನಾನು ಹೇಳಿದ ದಿಕ್ಕಿಗೆ 10 ಜೆಸಿಬಿ ಕಳಿಸಬೇಕು. ಆ ಬಡಬಿಕಾರಿಗೆ ಕಟ್ಟಿರುವ ಮನೆಯನ್ನು ಸರ್ವನಾಶ ಮಾಡಿ ಆ ಬಡ ಮಕ್ಕಳನ್ನು ಜೀವಂತ ಶವವಾಗಿ ಮುಚ್ಚಲೇಬೇಕು. ನಿಮಗೆ ಡಬಲ್ ಪೇಮೆಂಟ್ ನಾನು ಕೊಡುತ್ತೇನೆ. ಸರಿ, ಓಕೆ, ನಾನು ಈಗ ಬಂದೆ. ಗೌಡ್ರಿ, ಇದೊಂದು ಒಳ್ಳೆ ಕೆಲಸ ಮಾಡಿಬಿಟ್ರಿ. ಅಂದಾಗ ತಿಳಿಯುತ್ತದೆ ಆ ಬಿಕಾರಿ ನನ್ನ ಮಕ್ಕಳಿಗೆ ಗೌಡರ ದರ್ಪ ಎಂಥದ್ದು ಎಂದು. ಆ ನಮ್ಮ ವೈರಿ ಬಲರಾಮ ಮತ್ತು ಜಗದೀಶರನ್ನು ಅದೇ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು. ಅವರನ್ನು ಸುಡ್ತಾನೆ ಕಾಳಿಂಗ, ಸುಡ್ತಾನೆ. ಈ ಗೌಡ ಕಣ್ಣಿಟ್ಟಿದ್ದಾನಂದ್ರ ಕರಿ ತಗೊಂಡ ತೀರ್ತಾನ. ನಾನು ನನ್ನ ಇಡೀ ಜನ ಸಂಪತ್ತು ಹೋದರೂ ಸರಿ ಈ ಗೌಡ ಹಿಡಿದ ಹಠವನ್ನು ಮಾತ್ರ ಬಿಡಲಾರ. ಇವನು ಕೌರವ ದುರ್ಯೋಧನ ಇದ್ದ ಹಾಗೆ. ಒಂದು ನನ್ನ ಘಟ ಹೋಗಬೇಕು, ಇಲ್ಲ ನನ್ನ ಹಠ ತೀರಬೇಕು. ಯಾಕಲೇ ಕಲ್ಯ ಗೌಡ, ನಿಮ್ ಕಡೆ ಆಳುಗಳು ಬಂದು ನಮ್ಮ ಪ್ಲಾಟಿಗೆಲ್ಲ ಇದ್ದಾರೆ. ಕೈ ಮುಗುತ್ತಿಲ್ಲಪ್ಪ.
ಕೆಡುವುದೇನು ಮಾಡ್ತಾರಲೇ ಮಗನ. ಈ ಊರಿನ ದಲಿತರಾದ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸುವುದೇನಂತ ಹೇಳಿದರೆ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅದರಂತೆ ನಿನ್ನನ್ನು ಕೂಡ ಇಲ್ಲೇ ಸುಟ್ಟು ಹಾಕಿಬಿಟ್ಟೆ. ಕರಿಯ ಕಾರಲ್ಲಿ ಆ ಬಂದೂಕನ. ಮಗ ಇವನು ಅಷ್ಟೇ ಅಲ್ಲ ಕಾಳಿಂಗ, ಅಲ್ಲಿಗೆ ಹೋಗಿ ಅವರನ್ನೆಲ್ಲ ಸುಟ್ಟು ಹಾಕಿಬಿಡ್ತೀನಿ. ಮೊದಲು ಇವನನ್ನು ಹೋಗಿ ಆ ನನ್ನ ತೋಟದ ಮನೆ ಹತ್ತಿರ ಇರುವ ಸ್ಮಶಾನದಲ್ಲಿ ಹುದುಗಿ ಬಂದುಬಿಡು. ನಾನು ಹೋಗಿ ಅವರನ್ನೆಲ್ಲ ಸುಟ್ಟು ಹಾಕಿ ಬಂದು ಬಿಡ್ತೀನಿ. ಅಂಟುಕೊಂಡಿದೆಯಲ್ಲ, ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ಏನ್ ಮಾಡಬೇಕು? ಓಕೆ, ಗುಡ್ ಐಡಿಯಾ. ಈ ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ನನ್ನ ಕೈ ಹಿಡಿಯಬೇಕಾದವಳು ಆ ಬಲರಾಮನ ಕೈ ಹಿಡಿದಿರುವಾಗ ಅಂದು ಆ ಭೀಮ ದುರ್ಯೋಧನ ಸೇರು ನಡೆದಂತೆ ಎಂದು ಈ ಕಾಳಿಂಗ ಬಲರಾಮನ ಸೇರು ನಡೆಯಲೇಬೇಕು. ಈ ಸೇರಿನ ಕಿಡಿಯಿಂದ ಅಂದಬೇಕಾದ್ರೆ ಶಾಂತಿ ಇಲ್ಲ, ಸವಿತೆಯರ ಶೀಲ ಹರಡವಾಗಬೇಕು. ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ವಿಶ್ರಾಂತಿನೇ ಇಲ್ಲ, ಬುದ್ಧಿ ಇಲ್ಲ. ಬುದ್ಧಿ ಕೆಟ್ಟ ದರಿದ್ರನಾದರೂ ಸರಿ, ಅವರ ಶೀಲವನ್ನು ಸವಿಯದೆ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ನಿದ್ರಾಕರ್ಷಿಗೆ ಜಾರಿತು ಈ ನನ್ನ ಮನಸ್ಸು. ಸವಿತಾ, ಆ ನಿನ್ನ ಸವಿಯಾದ ಮಾತನ್ನು ನಾನು ಹೇಗೆ ಮರೆಯಲಿ ಸವಿತಾ? ನಾನು ಹೇಗೆ ಮರೆಯಲಿ? ಅಂದು ನೀನು ಬೈದ ಪ್ರತಿಯೊಂದು ಬೈಗುಳ ನನಗೆ ಸನ್ಮಾನದ ಹಾರತುರ ಎಂತಾಯಿತು. ಈಗ ನಿನ್ನನ್ನು ಕಣ್ತುಂಬ ನೋಡಿ ನನ್ನ ಬುದ್ಧಿ ಮಂಕಾಗಿ ಸೊಂಕಿಲ್ಲದೆ ನೀ ನನ್ನ ಕೈ ಹಿಡಿದು ಬಾಳುವ ಅಂಕಿತ ಹಾಕಿಕೊಂಡು ಈ ನನ್ನ ಮನದಲ್ಲಿ ಬಾ ಸವಿತಾ, ಬಾ. ಈ ನನ್ನ ಬಾಳ ಪಯಣ ಎಂಬ ದೋಣಿಯಲ್ಲಿ ನೀ ಹತ್ತಿ ವಿರಹಿಸು ಬಾ ಸವಿತಾ, ವಿರಹಿಸು ಬಾ.
ಸೋಲಿತು ಈ ನನ್ನ ಮನಸ್ಸು. ಏನೇ ಆಗಲಿ ಅವರ ಶೀಲ ಸವಿಯುವ ಹಠ ಮಾತ್ರ ಬಿಡಲಾರೆ.